सभी को नमस्कार। मैं सुनील एमएच स्वागत करता हूं आप सभी का हमारे चैनल पारिक प्रेजेंटेशंस के दांडेली दैनिक समाचार पर। आज तारीख है 5 जून वार गुरुवार। आज पर्यावरण दिवस पर विशेष प्रस्तुति, चलिए देखते हैं। नमस्कार, मैं कांचना कांबळे। पर्यावरण दिवस के अवसर पर नगरसभा दांडेली ने स्कूली छात्र, शिक्षक, आशा कार्यकर्ता व दांडेली के कई गणमान्य व्यक्तियों के साथ रैली निकालकर लोगों को व दुकानदारों को प्रकृति के प्रति जागरूक करते हुए सभी से स्वच्छता व पेड़ लगाने का आग्रह किया। ಅವರು CMC ಅಂದ್ರೆ ಅಲ್ಲಿ ಹೋಗ್ತಾರೆ, ಅಲ್ಲಿ ಓಲ್ಡ್ CMC दांडेली नगरसभा ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವ್ಯಾಪಾರಸ್ಥರಿಗೆ, ಅಂಗಡಿ ಹೋಟೆಲ್ ಮಾಲೀಕರಿಗೆ ಹಾಗೂ ಸಾರ್ವಜನಿಕರಿಗೆ ಕ್ರಮಾನುಸಾರ ಸೂಕ್ತ ಕ್ರಮ ಜರುಗಿಸಲಾಗುವುದು ತಿಳಿಯಿರಿ. ಇದು ದಾಂಡೇಲಿ ನಗರಸಭೆಯ ಪ್ರಕಟಣೆ. ದಾಂಡೇಲಿ ನಗರಸಭೆಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವ್ಯಾಪಾರಸ್ಥರಿಗೆ, ಅಂಗಡಿ ಹೋಟೆಲ್ ಮಾಲೀಕರಿಗೆ ಹಾಗೂ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾರ್ಗಸೂಚಿಗಳ ಪ್ರಕಾರ ದಿನಾಂಕ 1 ಜುಲೈ 2022ರಿಂದ ಈಗಾಗಲೇ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ. ಅದರಂತೆ ಮಾನ್ಯ ರಾಜ್ಯ ಅಭಿಯಾನ ನಿರ್ದೇಶಕರು ಸ್ವಚ್ಛ ಭಾರತ್ प्लास्टिक नहीं यूज करना, डस्टबिन सबके सामने रहना है। और सुबह में, रात के टाइम में, शाम को दुकान बंद करने के टाइम में स्वीपिंग करना तुम्हारे सामने, और प्लास्टिक उसमें रखना, सुबह गाड़ी को देना, समझा ना? ಮತ್ತೆ ಡಸ್ಟ್ಬಿನ್ ಇಡಬೇಕು. ಸಾಯಂಕಾಲ ಕಸ ಇದು ಮಾಡಿ ಜಮಾ ಮಾಡಿ ಡಸ್ಟ್ಬಿನ್ ಅಲ್ಲಿ ಇಟ್ಕೊಂಡು ಮುಂಜಾನೆ ಗಾಡಿ ಕೊಡ್ರಿ. ಈ ತರ ಮೇಂಟೈನ್ ಮಾಡ್ರಿ. ನೋಡಪ್ಪ, ಕ್ಯಾರಿ ಬ್ಯಾಗ್ ಪ್ಲಾಸ್ಟಿಕ್ डस्टबिन कंपल्सरी और शाम के टाइम में स्वीपिंग करके डस्टबिन में कचरा रखना, सुबह गाड़ी देना. ओके, सामने तुम्हारे क्या भी प्लास्टिक है, ऊपर घर का नीचे का सब प्लास्टिक टोटल बैन है. कैरी बैग यूज करना नहीं, और तुम्हारा डस्टबिन कंपल्सरी रखना. शाम के टाइम में तुम दुकान बंद करने के टाइम में स्वीप करके तुम्हारे सामने का प्लास्टिक है उसमें रखो, सुबह गाड़ी देना. हाँ, ಯಾರು ಕೇಳಿದರನ್ನು ಬಿಟ್ಟು ಹೋಗಿದ್ರೆ ಹೋಗ್ಲಿ.
4 ದಿವಸ ಹಂಗೆ ಆಗ್ತೈತೆ, ಆಮೇಲೆ ಕಂಟಿನ್ಯೂ ಆಗ್ತೈತೆ. ನಾವು ಸ್ವಲ್ಪ ಗಟ್ಟಿ ಹಾಕಿ ಕೆಲಸ ನೀರು ಕುಡಿದು ಬಟ್ಟೆ ಎಲ್ಲ ಜನರಿಗೆ ಅವೇರ್ನೆಸ್ ಮಾಡ್ರಿ, ಬಾಕ್ಸ್ ಇಟ್ಕೊಡ್ರಿ, ಮತ್ತು ಸಾಯಂಕಾಲ ಬಂದ್ ಮಾಡುವಾಗ ಸ್ವಿಪ್ಪಿಂಗ್ ಮಾಡಿ ಆ ಪ್ಲಾಸ್ಟಿಕ್ ಅದರೊಳಗೆ ಹಾಕಿ ಮುಂಜಾನೆ ಗಾಡಿ ಕೊಡ್ಬೇಕು. ಅದು ಬೇರೆ ಮಾತ್ರ ಮಾಡಿ. कैरी बैग यूज नहीं होना, अब इसके बाद फाइन पड़ेगा। और शाम के टाइम में तुम्हारा इधर क्लीन करके डब्बे में रखना है, सुबह गाड़ी को देना है। हाँ, तुम्हारा एक बार शाम में झाड़ू मारना आप लोग ही है। ये क्या करते हैं, ये निकाल के रोड के डिवाइडर के वो साइड डालते हैं, नहीं डालने का, जरा मेंटेन करो। ಮತ್ತು ಡಸ್ಟ್ಬಿನ್ ಕಂಪಲ್ಸರಿ ಇರಬೇಕು. ಮತ್ತು ಸಾಯಂಕಾಲ ಹೋಗುವಾಗ ಏನು ಅದ್ರೊಳಗೆ ಇಟ್ಕೊಂಡು ಮುಂಜಾನೆ ಗಾಡಿ ಕೊಡ್ಬೇಕು. ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಯೂಸ್ ಮಾಡಬಾರ್ದು. ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಯೂಸ್ ಮಾಡಿದರೆ ನಿಮಗೆ ದಂಡ ಹಾಕ್ತೀವಿ ನಾವು. ಮತ್ತು ನೀವು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕನ್ನು ಯೂಸ್ ಮಾಡ್ಬೋದು, ಉಪಯೋಗ ಮಾಡ್ಬೋದು, ಆಯಿತಾ? ನೀವು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಉಪಯೋಗ ಮಾಡೋಂಗಿಲ್ಲ. ಮಾಡಿದರೆ ನೀವು ನಿಮಗೆ ಕ್ರಮ ವಹಿಸ್ತೀವಿ, ನಾವು ಆ್ಯಕ್ಷನ್ ತೊಗೊಳ್ತೀವಿ, ದಂಡ ಹಾಕ್ತೀವಿ. ಆಮೇಲೆ ನೆಕ್ಸ್ಟ್ ಇದು ನಿಮ್ಮ ಏನು ಕಸ ಇದೆಯಲ್ಲ, ಕಸ ಇಡಲಿಕ್ಕೆ ಒಂದು ಡಬ್ಬಿ ಇಡಿ, ನಮ್ಮ ಗಾಡಿ ಬರ್ತದಲ್ಲ ಗಾಡಿಗೆ ಕೊಡ್ತೀವಿ. ಹಿಂಗೆಲ್ಲ ರಸ್ತೆ ಮೇಲೆ ಕೂತ್ಕೊಂಡು ಎಲ್ಲ ಗಲೀಜು ಮಾಡಬಾರ್ದು, ಆಯಿತಾ? ನೀವು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಪ್ಲಾಸ್ಟಿಕ್ ಉಪಯೋಗಿಸ್ತಾ ಇದ್ದೀರಾ, ಹೆಂಗೆ ಹಾಕಿ ಕೊಡ್ತೀರಿ, ಎದ್ರ ಹಾಕಿ ಕೊಡ್ತೀರಾ? ನೀವು ಚೀಲ ಇಡಿ, ಕಾಟನ್ ಚೀಲ ಇಟ್ಕೊಳ್ಳಿ, ಬೇಕಾದ್ರೆ ಅವ್ರಿಗೆ ನೀವು 10 ರೂಪಾಯಿ ಇಸ್ಕೊಂಡು ಕೊಡಿ. ನೀವು ಅವ್ರಿಗೆ ಬೇಕಾದ್ರೆ 10 ರೂಪಾಯಿ ಕೊಡಿ. ಒಳಗೆ ಹಾಕ್ಬಿಡ್ರಿ, ಎಟೆ ಒಳಗೆ ಹಾಕ್ಬಿಡ್ರಿ, ಅಲ್ಲೇ ದುಡ್ಡು ತೆಗೆದು ಅಲ್ಲೇ ದುಡ್ಡು ಕೊಡ್ತೀವಿ. ಎಲ್ಲ ಹಾಕ್ತೀವಿ, ಹಾಕ್ಬೇಡಪ್ಪ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಈಗ ಮನೆ ಮುಂದೆ ಹಚ್ಚಿದ್ರೆ ಕುತ್ಕೊಳ್ತೇನೆ, ಮನೆ ಮುಂದೆ ಹಚ್ಚಿದ್ರೆ ಕುತ್ಕೊಳ್ತೇನೆ, ಬೆಟ್ಟದ ಹತ್ರ ಮನೆ ಹತ್ರ ಅರ್ಥ ಮಾಡ್ಕೊಳ್ಳಿ. ಪ್ಲಾಸ್ಟಿಕ್ ಯಾರು ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು. ಎಲ್ಲ ಅಂಗಡಿಕಾರರು ದಾಂಡೇಲಿ ನಗರವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಲು ತಾವೆಲ್ಲ ಸರ್ಕಾರ ನೀಡಬೇಕಾಗಿ ತಮ್ಮಲ್ಲಿ ನಗರಸಭೆಯಿಂದ ವಿನಂತಿ. ದಯವಿಟ್ಟು ಯಾರು ಪ್ಲಾಸ್ಟಿಕ್ಕನ್ನು ಬಳಸಬಹುದು. ಅಂಗಡಿಕಾರರಿಗೆ ಈ ಮೂಲಕ ನಗರಸಭೆಯಿಂದ ತಿಳಿಪಡಿಸುವುದಂದ್ರೆ ಯಾರು ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು. ನಮ್ಮ ಸಿಬ್ಬಂದಿಗಳು ಯಾವಾಗ ನಿಮ್ಮ ಅಂಗಡಿ ಮೇಲೆ ರೇಡ್ ಹಾಕಿ ದಂಡವನ್ನು ವಿಧಿಸ್ತಾರೆ. ದಯವಿಟ್ಟು ಎಲ್ಲರೂ ದಾಂಡೇಲಿ ನಗರವನ್ನು ಪ್ಲಾಸ್ಟಿಕ್ ನಗರವನ್ನಾಗಿ ಮಾಡಲು ತಾವೆಲ್ಲ ಸಹಕಾರ ನೀಡಬೇಕಂತೇಳಿ ನಗರಸಭೆಯಿಂದ ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೀವಿ. नमस्कार, आज पर्यावरण दिवस के अवसर पर आप देख सकते हैं नगर सभा के सदस्य, कर्मचारी, स्कूल के छात्र, टीचर्स काफ़ी संख्या में यहाँ पर उपस्थित हैं और एक रैली निकालकर दांडेली के निवासियों को स्वच्छ, समृद्ध और स्वस्थ दांडेली बनाने के लिए जागरूक कर रहे हैं। यहाँ पर कमिश्नर साहब है, अध्यक्ष साहब है, हमारे नगर सभा सदस्य और कई महानुभाव है जो इस कार्य को सही रूप देने के लिए इस वक्त यहाँ पर है। अध्यक्ष जी क्या कहना चाहेंगे? सीएमसी और कॉलेज के स्टूडेंट्स, संघ संस्थे, अलग अलग डिपार्टमेंट्स के सब लोग मिलके इसमें अवेयरनेस भी दे रहे हैं और इसके लिए सब लोगों को जागरूक करने का आज ये हमारा काम है। और वहाँ पे दंडकारण्य में हमारा भी एक फंक्शन भी है।
तो हम लोग अब सब दुकानों को बोल रहे हैं कि भाई डस्टबिन कंपलसरी रखे, प्लास्टिक यूज ना करें और शाम के टाइम में अपना दुकान है स्वच्छ करके डब्बे में रखे, सुबह में गाड़ी जो आती है डोर उसको दे। तो यही हमारा मैसेज है, सब लोग इसके साथ दें, तब जाके ये सिटी क्लीन रहेगा, एनवायरमेंट क्लीन रहेगा। सही बात है, सही बात है। क्या कहना चाहेंगे? ಇವತ್ತು ವಿಶ್ವ ಪರಿಸರ ದಿನಾಚರಣೆ ಇದೆ. ಬರೀ ಇವತ್ತು ಒಂದೇ ದಿನ ನಾವು ಆಚರಿಸಬಾರ್ದು. ಇಡೀ ನಗರದ ಎಲ್ಲ ಜನರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ನಿಮ್ಮ ಅಂಗಡಿಯಲ್ಲಿ ಮನೆಯಲ್ಲಿ ಇದ್ದಂಥ ಕಸವನ್ನು ನಗರಸಭೆ ಗಾಡಿಯಲ್ಲೇ ಕೊಡಬೇಕು. ನಿಮ್ಮ ಮನೆ ಅಕ್ಕಪಕ್ಕ ಇದ್ದಂಥ ಜಾಗೆಯಲ್ಲಿ ಒಂದು ಮರ ನೆಟ್ಟಿ ಅದು ಪರಿಸರವನ್ನು ಬೆಳೆಸಿ. ನಾಡು ಉಳಿಸಬೇಕಾದ್ರೆ ಪರಿಸರ ಅವಶ್ಯಕತೆ ಇದೆ. ಹಾಗಾಗಿ ಪರಿಸರ ದಿನಾಚರಣೆ ಬರೀ ದಿನಾಂಕಕ್ಕೆ ಮಾತ್ರ ಸೀಮಿತ ಇರಬಾರ್ದು. ಪ್ರತಿದಿನ ಜೀವನದಲ್ಲಿ ಪ್ರತಿಯೊಂದು ನಾಗರಿಕರು ಅಳವಡಿಸಿಕೊಳ್ಬೇಕಾಗಿ ನಾನು ವಿನಂತಿಸಿಕೊಳ್ತೀನಿ. अध्यक्ष कमिश्नर साहब से, अध्यक्ष साहब से बात की, आयुक्त जी से बात करते हैं। नमस्ते सर। ನಮಸ್ತೆ. ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಇವತ್ತು ನಾವು ಒಂದು ಜಾಥಾನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಗರಸಭೆ ಆಡಳಿತ ಮಂಡಳಿ, ವಿವಿಧ ಸಮಿತಿಗಳ ಸದಸ್ಯರುಗಳು, ಸಾರ್ವಜನಿಕರು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಶಿಕ್ಷಕರು, ಅಂಗನವಾಡಿ ಟೀಚರ್ಸ್ ಮತ್ತು ಆಶಾ ಕಾರ್ಯಕರ್ತರು ಸೇರಿದಂತೆ ಹಲವಾರು ಜನ ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು, ನಮ್ಮ ನಗರಸಭೆ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಈ ಒಂದು ಜಾಥಾದ ಮೂಲಕ ನಾವು ಏನು ಸಂದೇಶ ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ, ಪರಿಸರ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅದನ್ನು ನಾವು ಎಲ್ಲರೂ ಕೂಡಿ ಸಂರಕ್ಷಣೆ ಮಾಡಬೇಕಾಗಿದೆ. ಮೊದಲನೇದಾಗಿ ಇವತ್ತೇನು ನಾವು ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಾ ಇದ್ದೀವಿ, ಆ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು. ಏನು ಸರ್ಕಾರದಿಂದ ಒಂದು ಗೈಡ್ಲೈನ್ಸ್ ಇದೆ, ಏಕ ಬಳಕೆಯ ಪ್ಲಾಸ್ಟಿಕ್ಕನ್ನು ಸಂಪೂರ್ಣ ನಿಷೇಧ ಮಾಡಬೇಕು ಅಂತ. ಆ ಒಂದು ನಿಟ್ಟಿನಲ್ಲಿ ಸಂಪೂರ್ಣ ಪ್ಲಾಸ್ಟಿಕ್ಕನ್ನು ನಾವು ನಿಷೇಧ ಮಾಡಲಿಕ್ಕೆ ನಾವು ಮುಂದಿನ ದಿನಮಾನಗಳಲ್ಲಿ ಕ್ರಮ ಕೈಗೊಳ್ತೀವಿ. ಸಾರ್ವಜನಿಕರು ಕೂಡ ನಮ್ಮ ಜೊತೆಗೆ ಸಹಕರಿಸಬೇಕು ಅಂತ ನಾವು ಮೊದಲನೇದಾಗಿ ಈ ಒಂದು ಜಾಥಾದ ಮೂಲಕ ಅವೇರ್ನೆಸ್ ಮೂಡಿಸ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಮನೆ ಕಸ ಸಂಗ್ರಹಣೆಗೆ ಏನು ವೆಹಿಕಲ್ಸ್ ಬರ್ತದೆ, ಆ ಒಂದು ವಾಹನಗಳಿಗೆ ನೀವು ಕಸವನ್ನು ಕೊಡಬೇಕು. ಮನೆಯ ಕಸ, ಅಂಗಡಿಗಳ ಕಸ ಎಲ್ಲೆಂದರಲ್ಲಿ ನೀವು ಎಸಿಬಾರ್ದು. ನಾವು ನೇರವಾಗಿ ನಿಮ್ಮ ಮನೆಯಿಂದ ನಮ್ಮ ಗಾಡಿಗಳಿಗೆ ಬಂದರೆ ನೇರವಾಗಿ ನಮ್ಮ SWM ಸೈಟಿಗೆ ಹೋಗ್ತದೆ. ಇಲ್ಲವಾದಲ್ಲಿ ನಿಮ್ಮ ರಸ್ತೆ ಮತ್ತು ಚರಂಡಿಗಳು ಹಾಳಾಗ್ತದೆ. ಚರಂಡಿ ಮತ್ತು ರಸ್ತೆ ಕಸದಿಂದ ತುಂಬಿಕೊಳ್ತದೆ. ಅದಕ್ಕಾಗಿ ಎಲ್ಲರೂ ಕೂಡ ಮನೆ ಕಸವನ್ನು ನಮ್ಮ ಮುನ್ಸಿಪಾಲಿಟಿ ವೆಹಿಕಲ್ಗಳು ಕೊಟ್ಟು ನಮ್ಮ ಜೊತೆಗೆ ಸಹಕರಿಸಬೇಕು. ಸ್ವಚ್ಛ ಸುಂದರ ನಗರವನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ನಾನು ಈ ಮೂಲಕ ಕೊಡ್ತಾ ಇದ್ದೇನೆ. ये जो अभी कमिश्नर साहब बता रहे थे, अध्यक्ष महोदय बता रहे थे, तो ये सिर्फ इनकी नहीं, हम सब की जिम्मेदारी है. और पर्यावरण सिर्फ कचरे का नाम नहीं है. पर्यावरण मतलब प्रकृति ने जो भी बनाया है उन सभी की रक्षा करना, उन सब का ध्यान देना हम सब का कर्तव्य है. दांडेली के दंडकारण्य पार्क में पर्यावरण दिवस पर स्थानीय विधायक श्री RV देशपांडे जी ने सभा को संबोधित करते हुए सभी से प्रकृति से जुड़े रहने का आग्रह किया. मंच पर वेस्ट कोस्ट पेपर मिल के कार्यवाहक निर्देशक श्री राजेंद्र जैन जी, नगर सभा अध्यक्ष अशफाक शेख जी, नगर सभा उपाध्यक्ष शिल्पा कोडे जी, नगर सभा आयुक्त विवेक बन्ने जी, नगर तहसीलदार शैलेश परमानंद जी, ब्लॉक कांग्रेस कमेटी अध्यक्ष श्री मोहन हलवाई जी और कई गणमान्य व्यक्ति उपस्थित थे. माननीय विधायक जी से व राजेंद्र जैन जी से हमने बात की. ಶ್ರೀ RV ದೇಶಪಾಂಡೆ ಸರ್ ಈಗಾಗಲೇ ಹೇಳಿದ್ದಾರೆ. ಅದಕ್ಕೂ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು
ನಾವು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಇವತ್ತೊಂದು ಭವ್ಯವಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀ ಅರವಿಂದ್ ದೇಶಪಾಂಡೆ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿ ವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿಯ ಚೇರ್ಮನ್ರು, ಗೌರವಾನ್ವಿತ ಎಲ್ಲ ಸದಸ್ಯರು, ಮಾನ್ಯ ತಹಶೀಲ್ದಾರರು, ACF ಸಾಹೇಬರು, ಆಮೇಲೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಗೌರವಾನ್ವಿತ ಎಲ್ಲ ಸದಸ್ಯರು, ಆಶ್ರಯ ಸಮಿತಿಯ ಸದಸ್ಯರು, ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಶಾಲಾ ಕಾಲೇಜಿನ ಶಿಕ್ಷಕರು, NCC ಮತ್ತೆ NSS ಘಟಕದವರು, WCPM ನಿಂದ ಆಗಮಿಸಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅವರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಪತ್ರಿಕಾ ಮಾಧ್ಯಮದವರು ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಅವರಿವರನ್ನದೇ ಎಲ್ಲ ಇಲಾಖೆಗಳ ಸಿಬ್ಬಂದಿಗಳು, ಅಧಿಕಾರಿಗಳಿಗೆ ನಾನು ನಮಸ್ಕಾರಗಳನ್ನು ಹೇಳುತ್ತಾ, ದುರದೃಷ್ಟವಶಾತ್ ಮೊನ್ನೆ ನಡೆದಿರ್ತಕ್ಕಂಥ IPL ಆಚರಿಸುವ ನಿಟ್ಟಿನಲ್ಲಿ ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರಲ್ಲಿ ಸುಮಾರು ಒಂದು 11 ಜನ ಮೃತಪಟ್ಟಿದ್ದಾರೆ ಹಾಗೂ ಸುಮಾರು 36 ಜನರಿಗೆ ಗಾಯಗಳಾಗಿದೆ. ಆ ಒಂದು ನಿಟ್ಟಿನಲ್ಲಿ ಸಾಹೇಬರು ಇವತ್ತಿನ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸುವುದನ್ನ ಶಾಸಕರು ಈ ಕುರಿತು ಒಂದೆರಡು ಮಾತನ್ನ ಮಾತಾಡ್ತಾರೆ. ವಿಶ್ವ ಪರಿಸರ ದಿನಾಚರಣೆ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಇವತ್ತು ನಾವು ಮಾಡಬೇಕಾಗಿತ್ತು. ಆದ ನಿನ್ನೆ ಇನ್ನು ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಕಂಡಿರುವ ಇದು ಘಟನೆ ಆಯಿತು. ಅಲ್ಲಿ 11 ಜನರಿಗೆ ದೇವಾಜ್ಞೆ ಆಯಿತು, 4 ಜನರಿಗೆ ಇಂಜುರೀಸ್ ಆಯಿತು. ಹಾಗಾಗಿ ಮುಂಜಾನೆಯಿಂದ ಟಿವಿಗಳು ಸರ್ಕಾರ ರಜೆ ಘೋಷಣೆ ಮಾಡ್ತದೆ ಅಂತ ಹೇಳಿದರು. ಹಾಗೆ ನಾವು ಮುಂಜಾನೆಯಿಂದ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು 4ನೇದು. ಎಲ್ಲೇ ನಾವು ಕಾರ್ಯಕ್ರಮ ಮಾಡಿಲ್ಲ. ಅದು ಇನ್ನೂ ತನಕ ಈ ಕ್ಷಣ ತನಕ ಸರ್ಕಾರದ ಯಾವುದೂ ಆದೇಶ ಬಂದ್ಬಿಟ್ಟಿಲ್ಲ. ಪರಿಸರ ಸಂರಕ್ಷಣೆ ಮಾಡೋದು, ವನ ಮಹೋತ್ಸವ ಕಾರ್ಯಕ್ರಮ ಮಾಡೋದು ಇದು ನಮಗೇನು ಹೊಸದಾಗಿಲ್ಲ. ನಾ ಸಣ್ಣ ಮಗು ಇದ್ದಾಗ ನೋಡ್ತಾ ಬಂದಿದ್ದೇನೆ, ವನ ಮಹೋತ್ಸವ ಕಾರ್ಯಕ್ರಮ ನಡೀತು. ಈ ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಂತ ತಾವೆಲ್ಲ ಬಂದಿದ್ದೀರಿ. ಸರ್ಕಾರ ಯಾವುದು ಆದೇಶ ಮಾಡಿಲ್ಲ ಆದರೂ ಸಹ ಒಬ್ಬ ಮಾನವನ ಹೊರವಾಗಿ ಕರ್ತವ್ಯ ಅಂತ ಹೇಳಿ ನಾವು ಯಾವ ಬೇರೆ ವಿಷಯ ಮಾತಾಡ್ತೀವಿಲ್ಲ, ಕೇವಲ ಪರಿಸರ ಬಗ್ಗೆ ನಾ ಹೇಳಿದ್ದೇನೆ. ಪ್ರತಿಯೊಬ್ಬರು ಪ್ರತಿಜ್ಞೆ ಮಾಡಬೇಕು. ಪ್ಲಾಸ್ಟಿಕ್ಕು ಅದು ಯಾರು ಉಪಯೋಗ ಮಾಡಬಾರ್ದು. ಅದರಿಂದ ಜೀವಕ್ಕೂ ಅಪಾಯ ಇದೆ, ಪರಿಸರಕ್ಕೂ ಅಪಾಯ ಇದೆ, ಮಾನವನ ಸರ್ವಾಂಗೀಣ ಪ್ರಗತಿಗೆ ಅಪಾಯ ಇದೆ. ಹಾಗಾಗಿ ಇಲ್ಲಿ ಮೂಲ ಉದ್ದೇಶ ಪರಿಸರ ಬೆಳೆಸ್ರಿ, ಅರಣ್ಯ ಬೆಳೆಸ್ರಿ, ಪರಿಸರದ ಸಂರಕ್ಷಣೆ ಮಾಡಿ. ಮತ್ತು ಪ್ಲಾಸ್ಟಿಕ್ ಯಾರು ಉಪಯೋಗ ಮಾಡಬಾರ್ದು. ಅಂಗಡಿಯಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡಿಕೊಡ್ತಾರೆ, ಅದ್ರ ಮೇಲೆ ಆಕ್ಷನ್ ತಗೋಬೇಕಂತ ಬಂದಿಲ್ಲ. ನೀನು ಮತ್ತೆ ಯಾರು ಒಂದು ಆಕ್ಷನ್ ಇಲ್ಲ. ನೀನು ಯಾರು ನಿನ್ನೆ ಮಾಡಿದ್ರಿ, ಇವತ್ತು ಮಾಡ್ತೀರಿ, ಏನು ಬಿಡಿಬೇಡ. ಇದು ಕಂಟಿನ್ಯೂಸ್ ಪ್ರೊಸೆಸ್ ಇರಬೇಕು.
ಪರಿಸರ ದಿನಾಚರಣೆ ಆದ್ರೆ 4 ದಿವಸ ಇದು ಮಾಡಿದೆ, ಇವತ್ತು ಮಾಡಿದೆ ಅಂದ್ರೆ ರೆಕಾರ್ಡ್ ತೋರಿಸೋದು ಪ್ರೆಸ್ಗೆ. ನಿರಂತರ ಕೆಲಸ ನಡೀಬೇಕು. ಮೊದಲು ಜಾಗೃತಿ, ಯಾವ್ದು ಕೇಸ್ ಆಗ್ಬೇಕಾದ್ರೆ ದೊಡ್ಡ ಸ್ಥಾನ ಅಲ್ಲ, ಆದ ಜಾಗೃತಿ ತರಬೇಕು. ಇಲ್ಲಿ ಮಕ್ಕಳಿದ್ದಾರೆ, 100 ಮಕ್ಕಳಿಂದ ಬಂದಿದ್ದಾರೆ. ಅವ್ರಿಗೆ ಸಂದೇಶ ಹೋಗ್ಬೇಕು, ಮನೆ ಮನೆ ಹೋಗ್ಬೇಕು, ಮನೆ ಮನೆ ಹೇಳ್ಬೇಕು. ಶಿಕ್ಷಕರು ಬಂದಿದ್ದಾರೆ, ನಿಮ್ ಶಾಲೆಯಲ್ಲಿ ಹೇಳ್ಬೇಕು, ಪಾಠ ಹೇಳುವಾಗ ಪ್ಲಾಸ್ಟಿಕ್ ಯಾವ ಉಪಯೋಗ ಮಾಡಬಾರ್ದು, ನಿಷೇಧ ಮಾಡಬೇಕು. ಪ್ಲಾಸ್ಟಿಕ್ ಉಪಯೋಗ ಮಾಡಿದ್ರೆ ಮಾನವನ ಜೀವನಗೆ ಪರಿಸರಕ್ಕೆ ಅಪಾಯ ಇದೆ ಅಂತ ಹೇಳಬೇಕು. ಇದು ಬಹಳ ಮಹತ್ವದ್ದು. ಈ ಕೆಲಸ ಆ ದಿಕ್ಕಿನಲ್ಲಿ ನಡೀಲಿ. ನಮ್ಮ 3 ಕಾರ್ಯಕ್ರಮ ಮುಗಿಸಿ ಇಲ್ಲಿ ಬಂದಿದ್ದೀನಿ. ಆ ಕಾರ್ಯಕ್ರಮ ಮತ್ತೆ ಏನಿಲ್ಲ. ಈ ವನಮಹೋತ್ಸವ ಕಾರ್ಯಕ್ರಮ ಗಿಡ ನೆಟ್ಟು ಬಂದಿದ್ದೇನೆ. ಇಷ್ಟು ಶಬ್ದ ಮೇಲೆ ಮಾತಾಡಿದೆ, ಅಷ್ಟು ಮಾತಾಡಿಲ್ಲ. ಹಾಗಾಗಿ ತಮ್ಮೆಲ್ಲರ ಸ್ವಾಗತ ಮಾಡ್ತೀನಿ. ದಾಂಡೇಲಿ ಅಂದ್ರೆ ಅದು ಪ್ರಗತಿಪರ ಪಟ್ಟಣ. ಇಲ್ಲಿಯ ಜನ ಕ್ರಿಯಾಶೀಲರಾದ, ಒಳ್ಳೆಯವರಿದ್ದಾರೆ. ನನಗೂ ಸಹ ನನ್ನ ರಾಜಕೀಯ ಜೀವನದಲ್ಲಿ ಸಾಕಷ್ಟು ಬೆಂಬಲ ದಾಂಡೇಲಿ ಪಟ್ಟಣದಿಂದ ಸಿಕ್ಕಿದೆ. ವಿನಯದಿಂದ ಹೇಳ್ತೇನೆ. ಹಾಗಾಗಿ ದಾಂಡೇಲಿಯಲ್ಲಿ ಏನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಅದು ಮಾಡ್ತಾ ಇದ್ದೇವೆ. ಕೆಲವು ರಸ್ತೆಗಳು ತಗೊಂಡಿದ್ದೇವೆ. ನಿಮ್ಮ ಯಾವ ಸರ್ಕಲ್ ಇದು? ಕಿತ್ತೂರು ಚೆನ್ನಮ್ಮ ಸರ್ಕಲ್ದಿಂದ ಬೈಪಾರ್ ತನಕ ರಸ್ತೆ ತಗೊಂಡಿದ್ದೇವೆ. ಮತ್ತೆ ಚೆನ್ನಮ್ಮ ಸರ್ಕಲ್ದಿಂದ ಅಂಬೇವಾಡಿ ತನಕ ರಸ್ತೆ, ಆಲೂರು ರೋಡು, ಪ್ಲಸ್ ಪಟ್ಟಣದಲ್ಲಿ ದಾಂಡೇಲಿ ನಗರಸಭೆ ಇದು PWD ತಗೊಂಡಿದ್ದ ಕೆಲಸ ಹಿಡಿದಿರಿ. ವಿದ್ಯುತ್ ಕಂಬ ಹಳೆದಾಗಿದ್ದು ತೆಗೆದು ಹೊಸ ಕಂಬ ಹಾಕಿ ಕೇಳಿದ್ದೇವೆ. ಕೆಲಸ ನಡೀತಾ ಇದೆ ಅಂತ ಹೇಳ್ತಾರೆ. ದಾಂಡೇಲಿ ನಗರಸಭೆ ತಮ್ಮ ಉತ್ಪನ್ನ ಹೆಚ್ಚು ಮಾಡಿ ದಾಂಡೇಲಿ ಪಟ್ಟಣದಲ್ಲಿ ಕೆಲವು ವಾರ್ಡ್ದಲ್ಲಿ ರಸ್ತೆಗಳು ಆಗ್ಬೇಕಾಗಿದೆ. ಆ ಕೆಲಸ ಆಗ್ಬೇಕು. ಆ ದಿಕ್ಕಿನಲ್ಲಿ ಪರಿಸರ ಸಂರಕ್ಷಣೆ ಎಲ್ಲ ಮಾಡುವ ಬಗ್ಗೆ ಪ್ರತಿಜ್ಞೆ ಮಾಡುವ. ಸ್ವಚ್ಛತೆ ಬಗ್ಗೆ ಆಯ್ತು ಮತ್ತೆ ಹೇಳುತ್ತದೆ. ನೋಡಿ, ಗಾಡಿಗಳು ಬಂದ್ರೆ ಕೆಲವು ಮನೆಯವರು ಕಸನ ಕೊಡುವುದಿಲ್ಲ ಅಂತ ಏನ್ ಮಾಡಿದ್ರು ಕೇಸ್ ಹಾಕ್ಲಿಕ್ಕೆ. ಈಗ ಹಲ್ಯಾಳ ಬನ್ನಿ, ನಾ ಮುಂಜಾನೆ ಹಲ್ಯಾಳದಲ್ಲಿ ಇದು ಹೋಗ್ತೇನೆ, ವಾಕ್ ಹೋಗ್ತೇನೆ. ಇವತ್ತು 2.5-3 ಕಿಲೋಮೀಟರ್ ವಾಕ್ ಮಾಡುವಾಗ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಮತ್ತು ಚೀಫ್ ಆಫೀಸರ್ ನನ್ನ ಜೊತೆ ಇಟ್ಕೊಂಡು ನಾವು ಹೋಗಿದ್ದೆ. ನೋಡಿದ ಹಳ್ಳಿ ಒಳ್ಳೆ ಪದ್ಧತಿ. ಮನೆ ಕಸ ಏನಿದೆ, ಮನೆ ಮುಂದಿನ ಕಸ ಏನದೆ ಅದು ಕಟ್ಟಿ ಇಟ್ಬಿಡ್ತಾರೆ ಮನೆ ಮುಂದೆ. ಮುಂಜಾನೆ ಒಮ್ಮೆ ಒಂದು ನಾಳೆ ನೋಡ್ಬರ್ರಿ, ಇಬ್ರು ಹೋಗಿ ನೋಡ್ಬರ್ರಿ. ಅವ್ರ ಮನೆ ಮುಂದೆ ಅವರೇ ಕಟ್ಟಿ ಇಟ್ಬಿಡ್ತಾರೆ. ಗಾಡಿ ಯಾವಾಗ ಹೋಗ್ತದೆ ಕಲೆಕ್ಟ್ ಮಾಡ್ಲಿಕ್ಕೆ ಅದ್ರ ಹಾಕ್ತಾರೆ ಮುಂದೆ. ಪಟ್ಟಣ ಪ್ರದೇಶದಲ್ಲಿ ಎಲ್ಲೇ ಹುಲ್ಲು ಕಾಣಿಸಬಾರ್ದು. ಹುಲ್ಲದಿಂದ ಈ ಮಾಸ್ಕಿಟೋಸ್ ಬರ್ತವೆ. ಯಾವ ರಸ್ತೆ ಮೇಲೆ ಗಟರದಲ್ಲಿ ಹುಲ್ಲು ಕಾಣಿಸಬಾರ್ದು. ಗಟರಗಳು ಫುಲ್ ಕ್ಲೀನ್ ನೀಟ್ ಇರಬೇಕು. ಈ ಮಳೆಗಾಲ ನೀರು ಹೋಗ್ಲಿಕ್ಕೆ ಅವಕಾಶ ಇರಬೇಕು. ಈ ದಿಕ್ಕಿನಲ್ಲಿ ನಗರಸಭೆಯವರು, ತಹಶೀಲ್ದಾರ್ ಅವರು, ಬೇರೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೋಬೇಕು. ಇಲ್ಲೆಲ್ಲ ವಾರ್ಡ್ ಮೆಂಬರ್ ಬಂದ್ರಿ, ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ನೀವು ಎಲ್ಲಿ ಹೋಗ್ಬೇಡ್ರಿ, ನಿಮ್ಮ ವಾರ್ಡ್ದಲ್ಲಿ ಪ್ರವಾಸ ಮಾಡ್ರಿ. ಮುಂಜಾನೆ ಸ್ವಲ್ಪ ಲಘು ಹೇಳ್ರಿ. ಪ್ರತಿಯೊಬ್ಬರು
ಏನೂ ಮಾಡಬೇಡಿ, ಮನೆ ಸ್ವಚ್ಛ ಇಡ್ರಿ. ನಿಮ್ಮ ಮನೆ ಮುಂದೆ ಈ ಜಾಗ ಅದೇ ಸ್ವಚ್ಛ ಇಡ್ರಿ ಸಾಕು. ಅಷ್ಟು ಮಾಡಿದ್ರೆ ಸಾಕು. ಈಗ 12 ದಿನ ಅಪಘಾತ ಮಾಡಿದ್ದಾರೆ. ಆ ಅಪಘಾತ ನಿಮ್ ಕಸ ಕಟ್ಟಲ್ಲಿ ಇಟ್ರೆ ಗಾಡಿಗಳು ತಗೊಂಡು ವಿಜಯಸ್ವೈ. ಹಾಗಾಗಿ ಆ ದಿನವೆಲ್ಲ ಪರಿಸರ ಸಂರಕ್ಷಣೆ ಆಗುತ್ತಿದ್ದ ದೃಷ್ಟಿಯಲ್ಲಿ ವಿದ್ಯಾರ್ಥಿನಿಯರು ಹೆಚ್ಚಿನ ಗಮನ ಕೊಡಬೇಕು. ಈ ಸಂದೇಶ ನಿಮ್ಮ ತಾಯಿಯವ್ರ ತನಕ, ತಂದೆಯವ್ರ ತನಕ, ಅರ್ಥಮದ ತನಕ ಮುಗಿಸ್ಬೇಕು. ಮತ್ತು ಪರಿಸರ ದಿನಾಚರಣೆ ಬಹಳ ವಿಜೃಂಭಣೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಸಹ ಇವತ್ತು ಸರಳ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ನೀವು ಎಲ್ಲರೂ ಒಳ್ಳೇದು ಮಾಡಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಮೌನ ಪ್ರಾರಂಭ. ಮೌನ ಮುಕ್ತಾಯ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡು ಗಿಡ ಮರಗಳನ್ನು ಬೆಳೆಸಿ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಪರಿಸರವನ್ನು ಅರಣ್ಯವನ್ನು ಮತ್ತು ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಸ್ವಚ್ಛವಾಗಿಟ್ಟುಕೊಂಡು ಗಿಡ ಮರಗಳನ್ನು ಬೆಳೆಸಿ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಪರಿಸರವನ್ನು ಅರಣ್ಯವನ್ನು ಮತ್ತು ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಅವರು ಪ್ರತಿ ವರ್ಷ ಪ್ಲಾಸ್ಟಿಕ್ ವಜ್ರ ಆಗಬೇಕು, ಪ್ಲಾಸ್ಟಿಕ್ನ ನಿರ್ಮೂಲನೆ ಆಗಬೇಕು, ಪರಿಸರ ಸಂರಕ್ಷಣೆ ಆಗಬೇಕು, ಜನರಲ್ಲಿ ಜಾಗೃತಿ ಬರಬೇಕಂತ ಪ್ರತಿ ವರ್ಷ 25,000 to 30,000 ಇಂಥ ಬ್ಯಾಗ್ಗಳು ತಯಾರಿಸಿ ಎಲ್ಲ ಜನರಿಗೆ, ಎಲ್ಲ ಮನೆಗಳಿಗೆ ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ಮುಟ್ಟಿಸ್ತಾ ಇದ್ದಾರೆ. ಈ ಬ್ಯಾಗ್ಗಳ ಸರಿಯಾಗಿ ಉಪಯೋಗ ಆಗಬೇಕು. ಅದಕ್ಕಿಂತ ಹೆಚ್ಚು ಇದ್ರ ಮೇಲೆ ಏನು ಬರ್ದಾರೆ ಅದು ಓದಿ ಅನುಷ್ಠಾನ ತರಬೇಕು. ಪರಿಸರದ ಸಂರಕ್ಷಣೆ ಆಗಬೇಕು, ಪ್ಲಾಸ್ಟಿಕ್ ತ್ಯಾಗ ಮಾಡಬೇಕು. ಇಲ್ಲಾಂದ್ರೆ ನೀವು ಇದ್ರೊಳಗೆ ಪ್ಲಾಸ್ಟಿಕ್ ತೊಗೊಂಡ್ರೆ ಮನೆಗೆ ಬ್ಯಾಗ್ ಪ್ಲಾಸ್ಟಿಕ್ ಕಷ್ಟ ಆಗ್ಬೋದು. ಆ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ನಮಸ್ಕಾರ. ಪರಿಸರ ದಿನಾಚರಣೆ ಪ್ರಯುಕ್ತ सभी को नमस्कार। आज पर्यावरण दिवस के अवसर पर स्थानीय विधायक श्री आरवी देशपांडे जी, एग्जीक्यूटिव डायरेक्टर वेस्ट कोस्ट पेपर मिल के श्री राजेंद्र जैन जी आज लोगों को जागृत कर रहे हैं कि प्रकृति रहेगा तो जीवन रहेगा। इसी संबंध में आज हम माननीय विधायक सर से बात करते हैं, क्या कहते हैं। सर जी नमस्ते। आज पर्यावरण दिन पूरे
केवल कर्नाटक में नहीं, दांडेली में नहीं, देश में इसका आचरण हो रहा है। जैसा कि अभी आपने कहा, मानव का जीवन अगर सुखमय होना है, जिंदगी अगर खुशी से, अच्छा आरोग्य होने से बीतनी है, तो अरण्य का संरक्षण होना पड़ेगा, परिसर का संरक्षण होना पड़ेगा। और जितना हमको अरण्य बढ़ाने को आता है एरिया में, वो करना पड़ेगा। ये जो अभी एरिया हमारी दांडेली है, दांडेली दंडकारण्य बोलते हैं, एक समय इधर आने का भी मुश्किल था, बहुत मुश्किल था, लेकिन डेवलपमेंट भी होनी चाहिए। अगर डेवलपमेंट नहीं होगी तो मानव क्या खाएगा पिएगा, जिंदा रहना चाहिए ना मानव को भी। तो उसके लिए बहुत से उद्योग आए, इंडस्ट्री आई, उसे बहुत सा अरण्य उसके लिए उपयोग किया गया, जमीन, अरण्य की जमीन। तो अभी करीबन 10-15 बरस से सरकार भी जागरूक हो गई है, केंद्र सरकार भी जागरूक हो गई है, और सरकार ने स्पष्ट किया है कि अरण्य बढ़ाओ, ज़्यादा पेड़ तुम प्लान करो, और एक झाड़ भी तोड़ना नहीं। तो इससे अगर ये कार्यक्रम यशस्वी होना है तो लोगों का इन्वॉल्वमेंट इम्पोर्टेंट है। सही बात है। महिलाओं का, युवकों का, सब लोगों का। सिर्फ गवर्नमेंट के ऑफिसर के सहाय से ये कार्यक्रम एक दिन चलेगा, हम हमारे घर को, वो उनके घर को। तो उसके लिए आपके चैनल थ्रू मैं सब लोगों को, बहनों को, माताओं को, युवकों को, सरकार के नौकरों को, पत्रकारों को विनती कर रहा हूँ कि सब कैसा अरण्य बढ़ेगा, कैसा उसका संरक्षण होगा, इसके बारे में ज़्यादा सोचो और उस तरफ से आपके कदम डालो। उसे अरण्य संरक्षण, आज तो अरण्य संरक्षण दिन है, आज हमने मनाया। वन महोत्सव कार्यक्रम में हम सब, जैन साहब, सब हमारे यहाँ के लोग, म्यूनसिपालिटी के प्रेसिडेंट, सब काउंसिलर्स, वाइस प्रेसिडेंट भागे हुए थे। तो ये कार्यक्रम अच्छी तरह से हुआ है। आगे भी ऐसे कार्यक्रम सिर्फ वन महोत्सव के दिन नहीं, रेगुलर होने चाहिए, रेगुलर होने चाहिए। और महिलाओं को मैं दरखास्त करता हूँ कि वो ज़्यादा इंटरेस्ट ले। एक घर है, पिछाड़ है, जगह है, उधर ऐसे पेड़ लगाने का, एक आम का पेड़ लगाओ, एक नींबू का पेड़ लगाओ, हरियाल लगाओ। हाँ सर। हमारे बैकवर्ड में जाओ, हमारा जो घर का पीछे का बैकयार्ड है, जाओ तो आपको आम का पेड़ दिखेगा, नारियल का पेड़ दिखेगा, सब पेड़ दिखेगा। हमारे माता जी ने लगाए हैं, दिखाई देंगे आपको। उससे आम खाने को भी मिलता है, नारियल का उपयोग भी होता है, और परिसर का संरक्षण भी होता है। इस मार्ग में अगर हर इंसान चलेगा तो शायद कुछ प्रॉब्लम नहीं होगा। बारिश नहीं हुआ, क्यों नहीं हुआ? पर्यावरण जो अभी कोविड आता है, जो बहुत से डिसीज आते हैं, इसका कारण यही है, परिसर मलिन होने से होते हैं। अगर परिसर स्वच्छ रहेगा, क्लीन रहेगा, नीट रहेगा, तो शायद ये समस्या नहीं आएगी। हाँ, नहीं आएगी। भारत सरकार ने एक नई स्कीम लाई है, एक पेड़ माँ के नाम पर। एक पेड़ माँ के नाम पर, माँ के नाम पर, बाप के नाम पर नहीं। तो इसका प्रचार आप जैसे पत्रकारों को, जो आए नहीं, उनको भी बोल के करना पड़ेगा। तो एक पेड़ माँ के नाम में बने, माँ का गौरव करके, माँ के स्मरणार्थ हर एक इंसान एक पेड़ लगाएगा, तो शायद इतने पेड़ हो गए कि ये स्कीम विड्रॉ करना पड़ेगा। लोग जागरूक हो जाएंगे। ऐसा। नमस्कार। नमस्ते साहब।
मेरा यही कहना है कि आज देशपांडे साहब यहाँ आए हैं और इतना बड़ा लेवल के ऊपर ये प्रोग्राम किया है। जब मेरे को इन्फॉर्मेशन पता लगा था कि कर रहे हैं तो मेरे को बहुत अच्छा लगा था कि किस लेवल पे सर इन्वॉल्व होके इसकी इम्पोर्टेंस जनरल पब्लिक को बता रहे हैं। फॉर्चुनेट आज हम यहाँ खड़े हैं, ये पहले इस शेप में नहीं था। ये सारा जो कंट्रीब्यूशन है देशपांडे साहब का है कि जिस हिसाब से लेके आए हैं, आज बड़ा खुशी होता है ये देख के। हम यहाँ आते हैं, बड़ा एक डिफरेंट फील होता है। सही बात। हम लोगों का सभी का जो, क्योंकि जब साहब इतने एक्टिव हैं, सारा सपोर्ट देते हैं, तो हम लोगों की सबकी जो इन्होंने साहब ने बताया इनके मैसेज में कि हम लोगों की जिम्मेदारी है कि उसको और आगे लेके जाया जाए। हम कैसे दांडेली को क्लीन दांडेली, ग्रीन दांडेली वो बना सकते हैं, वो हमारा टारगेट होना चाहिए। हम लोग सब दांडेली के हैं। और दूसरा इम्पोर्टेंट ये है कि आज दांडेली को सबसे मोस्ट विजिटेड टूरिस्ट स्पॉट बनाना है। ये बहुत बड़ा साहब का कंट्रीब्यूशन है टूरिज़्म को यहाँ लेके आने में, करने में। लेकिन साहब तो एक लेवल पे ही कर सकते हैं, ये हमारी जिम्मेदारी। बाहर वाला आ रहा है, कैसे आप प्लास्टिक, कैसे आप ग्रीनरी, कैसे आप उसकी हाइजीन, वो सारी अपन कर सकते हैं, वो हमको करना है। सही बात। आज रिसोर्ट्स में आ रहे हैं, मैं कुछ रिसोर्ट्स में गया हूँ, वहाँ इतना अच्छा मेंटेन करते हैं, लेकिन शहर में जब एंट्री करते हैं कहीं कहीं जगह वो अपने को इम्प्रूवमेंट करना है। साहब जैसे बोल रहे हैं कि अपने को एक पेड़ लगाना चाहिए, बहुत सही बोल रहे हैं। आज अपने परिवार में किसी बच्चे का जन्मदिन है, केक काटने के बजाय एक आके पेड़ लगाया जाए। आपकी माता पिता का कोई फंक्शन है, कुछ भी, आज एटलीस्ट आप उसको एक याद रहेगा। तो एक वो उस मदर नेचर, क्योंकि सबसे बड़ी जो मदर है कौन है? माँ है। माँ के ऊपर भी एक है प्रकृति। तो आज अगर हमने इसको मेंटेन किया तो ये हमारे साथ में है। और जैसा साहब ने बताया कि प्लास्टिक सबसे ख़तरनाक चीज़ है। आज अगर हम लोग नहीं समझ रहे हैं, लेकिन आने वाले समय में जो नई जनरेशन आएगी, प्लास्टिक के जो इल इफ़ेक्ट्स जो हैं उनके शरीर में आएंगे, वो बहुत बड़ा मुश्किल दौर रहेगा। तो ये चीज़ों को हमको अभी से आगाह हो जाना चाहिए और हम लोगों को मिल के काम करना चाहिए। कैसे हम ये सब चीज़ें जो हार्मफुल है हमारे लिए, इसको अवॉइड कर सके। बस इतना ही मैं मैसेज देना चाहूँगा। धन्यवाद सर जी, बहुत बहुत धन्यवाद। जल, जंगल और जीवन, दोनों ही महानुभावों ने ये बताया कि प्रकृति ने हमें जो भी दिया है उसकी रक्षा करना हमारा कर्तव्य है, ताकि हम आने वाले भविष्य में बच्चों को एक अच्छा भारत देश दे सके। बहुत बहुत धन्यवाद सर जी। धन्यवाद। कल हमने जो आपसे सवाल पूछा था उसका सही जवाब है रियासत। कमेंट्स में जवाब देने वाले हैं महेंद्र सिंह सोलंकी, शैला सुतार, नितिन कुमार हलसगी, मुख्तियार सामरानी, समीर शेख, राजेंद्र सेन, गायत्री नीलेश पाटिल, योगेश कदम, जयश्री देवकी, पद्मा कुर्डेकर और ब्लैक्सी एमसी स्टैन। आज का सवाल, 5 जून को मनाए जाने वाला पर्यावरण दिवस कौन से ईस्वी सन से शुरू हुआ था? कमेंट्स में ज़रूर बताइए। अंत तक हमसे जुड़े रहने के लिए सभी दर्शकों का हृदय से धन्यवाद। कल फिर मुलाकात होगी हमारे इसी चैनल पारिक प्रेजेंटेशंस पर।